ಶ್ರೀ ರಾಘವೇಂದ್ರ ಸ್ವಾಮಿಗಳಿಗೆ ಕಾರ್ತಿಕ ದೀಪೋತ್ಸವದ ಸಂಭ್ರಮ. ಗಂಗಾವತಿ ನಗರದ ಶ್ರೀ ನಂಜನಗೂಡು ಶ್ರೀ ರಾಘವೇಂದ್ರ ಸ್ವಾಮಿ ಮಠದಲ್ಲಿ ಕಾರ್ತಿಕ ಮಾಸದ ಕೊನೆಯ ದಿನವಾದ ಅಮಾವಾಸ್ಯೆಯ ದಿನದಂದು ಶ್ರೀ ರಾಘವೇಂದ್ರ ಸ್ವಾಮಿಗಳವರಿಗೆ ಸಕಲ ಭಕ್ತಾದಿಗಳಿಂದ ಕಾರ್ತಿಕ ದೀಪೋತ್ಸವ ಶ್ರದ್ಧೆ ಭಕ್ತಿಯಿಂದ ಜರುಗಿತು. ಶ್ರೀಮಠದ ವ್ಯವಸ್ಥಾಪಕ ಸಾಮವೇದಿ ಗುರುರಾಜ ಆಚಾರ್ಯ ಸರ್ವ ಭಕ್ತಾದಿಗಳಿಗೆ ಮಹಾಸಂಕಲ್ಪವನ್ನ ನೆರವೇರಿಸಿದರು. ಹರೇ ಶ್ರೀನಿವಾಸ ಭಜನಾ ಮಂಡಳಿಯ ಮುಖಂಡ ದಾಸನಾಳ ಶ್ರೀನಿವಾಸ್ ಮಾತನಾಡಿ, ಪ್ರತಿ ವರ್ಷದಂತೆ ಈ ವರ್ಷವೂ ಸಹ ಕಾರ್ತಿಕ ಮಾಸದ ಕೊನೆಯ ದಿನವಾದ ಅಮಾವಾಸ್ಯೆಯ ದಿನದಂದು ಯಾವುದೇ ಭೇದ ಭಾವವಿಲ್ಲದೆ ದೀಪೋತ್ಸವ ಬೆಳಗಿಸಿ ರಂಗುರಂಗಿನ ರಂಗೋಲಿ ಕಂಗೊಳಿಸುವ ದೀಪಗಳು ಆಸ್ತಿಕ ಬಂಧುಗಳಲ್ಲಿ ಭಕ್ತಿಭಾವ ಮೂಡಿಸುವಲ್ಲಿ ಸಾರ್ಥಕವಾಯಿತೆಂದು ತಿಳಿಸಿದರು. ಈ ಸಂದರ್ಭದಲ್ಲಿ ವಾಸುದೇವನವಲಿ, ಉದಯ ಜಾಗೀರ್ದಾರ್, ಅಪ್ಪಣ್ಣ ದೇಶಪಾಂಡೆ, ದೇವಸ್ಥಾನದ ಪ್ರಧಾನ ಅರ್ಚಕ ಭೀಮ್ಚಾರ್ ಹನುಮೇಶ್, ಸುಧೀಂದ್ರ, ಶ್ರೀನಿವಾಸ್ ಆಚಾರ್, ವಿಷ್ಣು ಸೇರಿದಂತೆ ಪ್ರಮುಖರು ಪಾಲ್ಗೊಂಡಿದ್ದರು. ये देशा सह सकुटुंबाना सपरिवाराना क्षेम स्थैर्य विजय वीर्य भय आयु आरोग्य ऐश्वर्य समृद्ध्यर्थं ये ग्रहाः अरिष्ट स्थानेषु देश ग्रहाण अत्यंत अनुमतित्यर्थं अत्यधिकांशत्वेन कार्तिक मासमोत्तरत्वेन अमावास्यां श्रीमद् राघवेंद्र गुरुदासगुरुदो कार्तिक दीप आराधनार्थं कर्म आचारमुखेन कारयिष्ये। पूज्याय राघवेंद्राय सत्यधर्मरताय च भैराम कल्पवृक्षाय नमतां कामधेनुवे। ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಶ್ರೀ ರಾಘವೇಂದ್ರ ಸ್ವಾಮಿ ಮಠದಲ್ಲಿ ಕಾರ್ತಿಕ ದೀಪೋತ್ಸವ ಅತಿ ವಿಜೃಂಭಣೆಯಿಂದ ಜರುಗಿತು. ಕಾರ್ಯಕ್ರಮದಲ್ಲಿ ಎಲ್ಲ ಮುಖಂಡರು ಪಾಲ್ಗೊಂಡಿದ್ದರು. ಶ್ರೀ ರಾಘವೇಂದ್ರ ಸ್ವಾಮಿಗಳಿಗೆ ಮಂಗಳಾರತಿ, ಸತ್ಯವಾಚನ, ತದನಂತರದಲ್ಲಿ ರಥೋತ್ಸವ ಕಾರ್ಯಕ್ರಮ ಎಲ್ಲ ನೆರವೇರಿದವು. ಅತಿ ವಿಜೃಂಭಣೆಯಾದ ಕಾರ್ತಿಕ ದೀಪೋತ್ಸವವು ಎಲ್ಲರ ಮನಸ್ಸಿಗೆ ಸಂತೋಷವಾಗಿದೆ. ಎಲ್ಲ ಸಮೃದ್ಧಿಯಾಗಲಿ ಅಂತಂದು ಎಲ್ಲರೂ ರಾಯರನ್ನು ಬೇಡ್ಕೊಂಡಿದ್ದಾರೆ. ಸರ್ವರಿಗೂ ರಾಯರ ಆಶೀರ್ವಾದ ಸರ್ವರಿಗೂ ಇರಲಿ ಅಂತಂದೇಳಿ